ಲಕ್ಷಾಂತರ ಪರೀಕ್ಷಾರ್ಥಿಗಳ ಕನಸಿಗೆ ಕೊಳ್ಳಿಟ್ಟಂತ ಎಫ್ಟಿಎ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದಂತ ಇಬ್ಬರು ಕಿಂಗ್ ಪಿನ್ಗಳು ಕೊನೆಗೂ ಅಂಧರಾಗಿದ್ದಾರೆ. ದುರಂತ ಅಂದ್ರೆ ಇಬ್ಬರು ಸಹ ಕರ್ನಾಟಕ ಲೋಕಸೇವಾ ಆಯೋಗದ ನೌಕರರು ಅನ್ನೋದು. ಹಾಗಾದ್ರೆ ಪ್ರಶ್ನೆ ಪತ್ರಿಕೆ ಪರೀಕ್ಷೆಗೂ ಮುನ್ನ ಸೋರಿಕೆಯಾಗಿದ್ದು ಹೇಗೆ? ಬನ್ನಿ ಸ್ಟೋರಿ ನೋಡೋಣ. ಇವರೆಲ್ಲ ದುಡ್ಡಿನ ದುರಾಸೆಗೆ ಬಿದ್ದು ಎಫ್ಡಿಎ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ ಲೀಕಾಸುರರು. ಭವಿಷ್ಯ ರೂಪಿಸಿಕೊಳ್ಳಲು ರೆಡಿಯಾಗಿದ್ದ ಅಭ್ಯರ್ಥಿಗಳ ಕನಸಿಗೆ ಕೊಳ್ಳಿ ಇಟ್ಟ ಅಯೋಗ್ಯರು. ಮನೆಹಾಳ್ ಕೆಲಸ ಮಾಡಿ ಮಳ್ಳರಂತೆ ಬರ್ತಿದ್ದಾರೆ ನೋಡಿ. ಅಂದ ಹಾಗೆ ಇವನಿದ್ದಾನಲ್ಲ, ಈತನ ಹೆಸರು ರಮೇಶ್. ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಬೂದಿಹಾಳ್ ಗ್ರಾಮದ ರಮೇಶ್ ಕೆಪಿಎಸ್ಸಿಯಲ್ಲಿ ಎಸ್ಡಿಎ ಆಗಿ ಕೆಲಸ ಮಾಡ್ತಿದ್ದ. ಈತನ ಜೊತೆಗೆ ಕೆಪಿಎಸ್ಸಿಯ ಕಂಟ್ರೋಲ್ ಆಫ್ ಎಕ್ಸಾಮ್ ಡಿವಿಷನ್ ನಲ್ಲಿ ಸನಾ ಬೇಡಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡಿದ್ರು. ಸ್ನೇಹದ ನೆಪದಲ್ಲಿ ಎಫ್ಡಿಎ ಪ್ರಶ್ನೆ ಪತ್ರಿಕೆಗೆ ಸ್ಕೆಚ್. ಭಾವನಾತ್ಮಕ ಕಾರ್ಯ ಸಾಧಿಸಿದ ರಮೇಶ್ ಸನಾ ಬೇಡಿಯಿಂದ ರಮೇಶ್ ಕೈಗೆ ಪ್ರಶ್ನೆ ಪತ್ರಿಕೆ ಸೇರುವ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕತೆ ಇದೆ. ಅದ್ಯಾವಾಗ ರಮೇಶ್ ಕೆಪಿಎಸ್ಸಿಗೆ ಎಸ್ಡಿಎ ಆಗಿ ಸೇರಿದ್ನೋ ಅಂದಿನಿಂದ ಈತನ ಸ್ನೇಹಿತರು, ಪರಿಚಿತರು, ಸಂಬಂಧಿಕರಿಂದ ಪದೇ ಪದೇ ಪ್ರಶ್ನೆ ಪತ್ರಿಕೆಯಿಂದ ಬೇಡಿಕೆ ಬರುತ್ತಲೇ ಇತ್ತಂತೆ. ಆದ್ರೆ ಎಸ್ಡಿಎ ರಮೇಶ್ಗೆ ಕೆಪಿಎಸ್ಸಿಯ ಪ್ರಶ್ನೆ ಪತ್ರಿಕೆ ಸಂಬಂಧಿಸಿದಂತೆ ಯಾವುದೇ ಅಧಿಕಾರವಿರಲಿಲ್ಲ. ಆದರೆ ಸ್ಟೆನೋಗ್ರಾಫರ್ ಸನಾ ಬೇಡಿಗೆ ಮಾತ್ರ ಪ್ರಶ್ನೆ ಪತ್ರಿಕೆ ಆಕ್ಸೆಸ್ ಅಧಿಕಾರವಿತ್ತಂತೆ. ಇದನ್ನರಿತ ರಮೇಶ್ ಉದ್ದೇಶಪೂರ್ವಕವಾಗಿ ಸ್ಟೆನೋಗ್ರಾಫರ್ ಸನಾ ಬೇಡಿಯ ಸ್ನೇಹ ಬೆಳೆಸಿದ್ದಾನೆ. ಸನಾ ಬೇಡಿಗೆ ತುಂಬಾ ಹತ್ತಿರವಾಗಿದ್ದಾನೆ. ಒಟ್ಟಿಗೆ ಊಟಕ್ಕೆ ಹೋಗುವುದು, ಹರಟೆ ಹೊಡೆಯುವುದು, ಹೀಗೆ ಇಬ್ಬರು ಆತ್ಮೀಯರಾಗಿದ್ದಾರೆ. ಇದನ್ನ ಅಸ್ತ್ರವಾಗಿಸಿಕೊಂಡ ಎಸ್ಡಿಎ ರಮೇಶ್ ಈ ಬಾರಿ ಹೇಗಾದ್ರೂ ಮಾಡಿ ಸನಾ ಬೇಡಿ ಬಳಿಯಿಂದ ಪ್ರಶ್ನೆ ಪತ್ರಿಕೆ ಪಡೆದುಕೊಳ್ಳಬೇಕು ಅಂತ ಪ್ಲಾನ್ ಮಾಡಿದ್ದ. ಮೊದಲು ಪ್ರಶ್ನೆ ಪತ್ರಿಕೆ ಕೊಡಲು ನಿರಾಕರಿಸಿದ್ದ ಸನಾ ಬೇಡಿ ಕಡು ಬಡತನದ ನೆಪ ಒಡ್ಡಿ ಪ್ರಶ್ನೆ ಪತ್ರಿಕೆ ಪಡೆದಿದ್ದ ರಮೇಶ್ ಎಫ್ಡಿಎ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಟೈಪ್ ಮಾಡುವ ಅಧಿಕಾರ ಸನಾ ಬೇಡಿಗಿತ್ತು. ಹಾಗಾಗಿ ಆರೋಪಿ ಎಸ್ಡಿಎ ರಮೇಶ್ ಪ್ರಶ್ನೆ ಪತ್ರಿಕೆ ನೀಡುವಂತೆ ಸನಾರನ್ನ ಕೇಳಿದ್ದ. ಆದರೆ ಆರಂಭದಲ್ಲಿ ಸನಾ ಬೇಡಿ ಪ್ರಶ್ನೆ ಪತ್ರಿಕೆ ನೀಡಲು ಒಪ್ಪಿರಲಿಲ್ಲ. ಬಳಿಕ ಭಾವನಾತ್ಮಕ ಮಾತುಗಳನ್ನಾಡಿ ಸನಾಳ ಮನಸ್ಸನ್ನ ಬದಲಾಯಿಸಿದ್ದ. ನಾನು ಕೂಡ ಎಫ್ಡಿಎ ಪರೀಕ್ಷೆ ಬರೆಯುತ್ತಿದ್ದೇನೆ. ನಮ್ಮದು ಕಡು ಬಡತನದ ಕುಟುಂಬ. ನಮ್ಮ ಮನೆಯಲ್ಲಿ ಇನ್ನೂ ಇಬ್ಬರು ಪರೀಕ್ಷೆ ಬರೆಯುತ್ತಿದ್ದಾರೆ. ನೀನು ಪ್ರಶ್ನೆ ಪತ್ರಿಕೆ ನೀಡಿದ್ರೆ ಜೀವನ ಪೂರ್ತಿ ಮರೆಯಲಾಗದ ಸಹಾಯವಾಗಲಿದೆ ಅಂತ ಮನವಿ ಮಾಡಿದ್ದ. ರಮೇಶ್ನ ನಾಟಕೀಯ ಮಾತುಗಳಿಗೆ ಬೆರಗಾದ ಸನಾ ಬೇಡಿ ಪೆನ್ ಡ್ರೈವ್ ಮೂಲಕ ಪ್ರಶ್ನೆ ಪತ್ರಿಕೆಯನ್ನ ರಮೇಶ್ಗೆ ನೀಡಿದ್ದಾರೆ. ಚಂದ್ರುಗೆ ಎಫ್ಡಿಎ ಪ್ರಶ್ನೆ ಪತ್ರಿಕೆ ನೀಡಿದ್ದ ರಮೇಶ್. ಚಂದ್ರು, ರಮೇಶ್ ಇಬ್ಬರಿಂದಲೂ ಪ್ರಶ್ನೆ ಪತ್ರಿಕೆ ಸೇಲ್. ಬಡತನದ ನೆಪದಲ್ಲಿ ಪ್ರಶ್ನೆ ಪತ್ರಿಕೆ ಪಡೆದ ಆರೋಪಿ ರಮೇಶ್ ಕೋರಮಂಗಲದ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ನಲ್ಲಿ ಟ್ಯಾಕ್ಸ್ ವಿಜಿಲೆನ್ಸ್ ಇನ್ಸ್ಪೆಕ್ಟರ್ ಆಗಿರೋ ಚಂದ್ರುಗೆ ನೀಡಿದ್ದಾರೆ. ಈತ ಒಂದು ಪ್ರಶ್ನೆ ಪತ್ರಿಕೆಗೆ 10 ಲಕ್ಷ ರೂಪಾಯಿ ಅಂತೆ ಬೇರೆ ಬೇರೆ ಜಿಲ್ಲೆಗಳಿಗೆ ಪೇಪರ್ ಹರಿಬಿಟ್ಟಿದ್ದಾನೆ. ಕೈಯಿಂದ ಕೈಗೆ ಆರೋಪಿ ಚಂದ್ರು ಸಪ್ಲೈ ಮಾಡಿದ್ದಾನೆ. ಪ್ರಶ್ನೆಗಳಿಗೆ ಉತ್ತರ ತಯಾರು ಮಾಡಿಯೇ ಹಂಚಿದ್ದಾನೆ. ಪರಿಚಯಸ್ಥರಿಗೆ ಮಾತ್ರ ಉತ್ತರ ಪತ್ರಿಕೆ ನೀಡಿದ್ದಾನೆ. ಲೀಕಾಸುರರ ಬೆವರಿಳಿಸುತ್ತಿದ್ದಾರೆ ಸಿಸಿಬಿ ಪೊಲೀಸರು. ಲೀಕಾಸುರರ ಬೆವರಿಳಿಸುತ್ತಿರೋ ಸಿಸಿಬಿ ಸದ್ಯ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಮೂಲವನ್ನ ಪತ್ತೆ ಹಚ್ಚಿದೆ. ಆದರೆ ಇದರ ಹಿಂದೆ ಮತ್ತೆ ಇನ್ನೂ ಬೇರೆಯವರ ಕೈವಾಡವಿದೆಯಾ ಅನ್ನೋ ಮಾಹಿತಿಯನ್ನು ಕೂಡ ಕಲೆ ಹಾಕುತ್ತಿದೆ.
ಸಣ್ಣದೊಂದು ಸಂಶಯದ ಎಳೆಯೊಂದನ್ನ ಹಿಡಿದುಕೊಂಡು ಮಫ್ತಿಯಲ್ಲಿ ಕಾರ್ಯನಿರ್ವಹಿಸಿ ಇಂಥದ್ದೊಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಜಾಲವನ್ನ ಸಿಸಿಬಿ ಪೊಲೀಸರು ಭೇದಿಸಿರುವುದು ನಿಜಕ್ಕೂ ಶ್ಲಾಘನೀಯ. ಆದರೆ ಕೆಪಿಎಸ್ಸಿ ಮಾತ್ರ ಪದೇ ಪದೇ ಅಕ್ರಮದ ಕೋಪದಲ್ಲೇ ಮುಳುಗುವುದನ್ನೇ ಅಭ್ಯಾಸ ಮಾಡಿಕೊಂಡಿರುವುದು ಮಾತ್ರ ವಿಪರ್ಯಾಸ. ಹಿಂದೊಮ್ಮೆ ಹೈಕೋರ್ಟ್ ಕೆಪಿಎಸ್ಸಿಯನ್ನ ಮುಚ್ಚಲು ಇದು ಸಕಾಲ ಎಂದು ಚಾಟಿ ಬೀಸಿತ್ತು. ಆದರೆ ನ್ಯಾಯಾಲಯದ ಇಂಥ ಕಟು ಮಾತುಗಳು ಕೂಡ ಆಯೋಗದ ಕಾರ್ಯವೈಖರಿಯನ್ನ ಸುಧಾರಿಸದಂತೆ ಗೋಚರಿಸುತ್ತಿಲ್ಲ. ಅಧಿಕಾರಸ್ಥರ ತಾಳಕ್ಕೆ ತಕ್ಕಂತೆ ಕುಣಿಯುವ ಕೆಪಿಎಸ್ಸಿಯಲ್ಲಿ ಅಕ್ರಮಗಳು ಎಗ್ಗಿಲ್ಲದೆ ನಡೆಯುತ್ತಿದೆ ಅನ್ನುವುದು ಜಗಜ್ಜಾಹೀರಾಗಿದೆ. ವಿನಯ್ ಕುಮಾರ್, ಟಿವಿ9 ಬೆಂಗಳೂರು.